ನಿನ್ನೆ RSSನ ರಾಷ್ಟ್ರೀಯ ಪ್ರಮುಖರಾಗಿರ್ತಕ್ಕಂಥ ದತ್ತಾತ್ರೇಯ ಹೊಂಬಾಡಿಯವರು ಒಂದು ಸಭೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಭಾರತೀಯ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಎರಡು ಪದಗಳನ್ನು ಸಂವಿಧಾನದಿಂದ ಕೈ ಬಿಡಬೇಕು, ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರ ಉದ್ದೇಶ ಇದನ್ನು ಪ್ರಾರಂಭ ಮಾಡಿ ಇಡೀ ಎಂಟೈರ್ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಹುನ್ನಾರ. ತಮಗೆಲ್ಲ ಗೊತ್ತಿದೆ, ಸ್ವತಂತ್ರ ಬಂದ ಮೇಲೆ ಸಂವಿಧಾನ ರಚನೆ ಆದಮೇಲೆ RSSನ ಜನಸಂಘದ ಎಲ್ಲ ಕಾರ್ಯಕರ್ತರು ಸೇರಿ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದಾದ ನಂತರ ಆ RSSನ ಹಿಂದಿನ ವರಿಷ್ಠರಾಗಿರ್ತಕ್ಕಂಥ ಸುದರ್ಶನ್ ಅವರು ಕೂಡ ಸಂವಿಧಾನ ಬದಲಾವಣೆ ಆಗಬೇಕಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಾದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಮಾತನ್ನು ಕೂಡ ಹೇಳಿದ್ರು. ಆ ಕಾಲದಲ್ಲಿ ಕೂಡ, ಆ ಕಾಲಘಟ್ಟದಲ್ಲಿ ಕೂಡ ಚರ್ಚೆಗಳ ವಿರೋಧಗಳು ಕೂಡ ದೇಶಾದ್ಯಂತ ಆದವು. ಅದು ಆದಮೇಲೆ ಬಹುಶಃ ಸಂವಿಧಾನಕರ್ತರನ್ನ ಅತ್ಯಂತ ಉಗ್ರ ರೀತಿಯಲ್ಲಿ ಅಥವಾ ಅಸಮಾಧಾನದ ಟೀಕೆ ಮಾಡಿದ ಪಾರ್ಲಿಮೆಂಟ್ನಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತನ್ನ ಹೇಳಿದರು. ಅದು ತಮಗೆಲ್ಲ ಗೊತ್ತಿದೆ. ಆಮೇಲೆ ಇವತ್ತು ಹೊಂಬಾಳೆ ದತ್ತಾತ್ರೇಯರು ಕೂಡ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವ್ರು ಯಾರಿಗೂ ಕೂಡ ಸಂವಿಧಾನದಲ್ಲಿ ಭಕ್ತಿ ಇಲ್ಲ, ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ತತ್ವ ಸಿದ್ಧಾಂತದಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯ ಗೌರವ ಇಲ್ಲ. ಅವರ ಉದ್ದೇಶ, RSSನ ಜನಸಂಘದ BJP ಉದ್ದೇಶ ಈ ದೇಶದಲ್ಲಿ ಮನುಸ್ಮೃತಿಯನ್ನು ಸಂವಿಧಾನ ರೂಪ ಕೊಟ್ಟು ಅದನ್ನು ಜಾರಿಗೆ ತರಬೇಕಂತಕ್ಕಂಥ ಹುನ್ನಾರದಲ್ಲಿದ್ದಾರೆ. ಈ ದೇಶದಲ್ಲಿ ದಲಿತರಿಗಾಗಲಿ, ಹಿಂದುಳಿದ ವರ್ಗಕ್ಕಾಗಲಿ, ಅಲ್ಪಸಂಖ್ಯಾತರಾಗಲಿ, ದೇಶದ ಸಮಸ್ತ ಶೋಷಿತ ಜನಾಂಗಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾನತೆ ಸಿಗಬಾರ್ದು ಅಂತಕ್ಕಂಥ ನಂಬಿಕೆಯಲ್ಲಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವರು RSSನವರು. ಅದರ ಒಳಧ್ವನಿಯಾಗಿ ಇವತ್ತು ದತ್ತಾತ್ರೇಯ ಹೊಂಬಾಳೆ ಅವರು ಇವತ್ತು ಮಾತನಾಡಿದ್ದಾರೆ. ತಾವು ಕೂಡ ಇದನ್ನು ಗಮನಿಸಬೇಕಾಗ್ತಾ ಇದೆ. ಎಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರ್ತಾ ಇದೆ, ಅಲ್ಲಿ ಯಾರಾದರೂ ವಿರೋಧ ಮಾಡ್ತಾ ಇದ್ರೆ ಅದು BJPನವರು, RSSನವರು. ಇವತ್ತು ಅಂಬೇಡ್ಕರ್ ಬಗ್ಗೆ ಒಂದು ಉಗ್ರವಾಗಿರ್ತಕ್ಕಂಥ ಆಕ್ರೋಶ ಅವರಲ್ಲಿದೆ. ಈ ದೇಶಕ್ಕೆ ಸಂವಿಧಾನದ ರಚನೆ ಮಾಡುವ ಮುಖಾಂತರ ಸಮಾನತೆಯನ್ನು ಎಲ್ಲ ನ್ಯಾಯ ಜನರಿಗೆ ತಂದುಕೊಟ್ರು, ಎಲ್ಲರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಎಲ್ಲರಿಗೂ ಕೂಡ ಮಾತನಾಡ್ತಕ್ಕಂಥ ಅವಕಾಶಗಳು ಲಭ್ಯ ಆಯಿತು ಅಂತ ಹೇಳಿ ಅವರಿಗೆ ಒಂದು ಆಕ್ರೋಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇದೆ ಈ ದೇಶದಲ್ಲಿ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಉತ್ತರ ಭಾರತದಲ್ಲಿ ತಾವೆಲ್ಲ ರಾಷ್ಟ್ರೀಯ ಮಾಧ್ಯಮವನ್ನು ತಾವು ಗಮನಿಸ್ತಾ ಇದ್ದರೆ, ಅದು ಇಂಗ್ಲೀಷ್ ಮಾಧ್ಯಮ ಆಗಿರ್ಬೋದು, ಹಿಂದಿಯ ದೃಶ್ಯ ಮಾಧ್ಯಮ ಆಗಿರ್ಬೋದು, ಟಿವಿಗಳನ್ನು ನೀವು ನೋಡ್ತಾ ಇದ್ದರೆ, ಇದಿತ್ತಲಾಗಿ ಒಂದು ಹೊಸ ವಿಚಾರವನ್ನು ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಲ್ಲ, ಬದಲಾಗಿ VN ರಾವ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ರು ಅಂತಕ್ಕಂಥ ಮಾತನ್ನು ಕೂಡ ಆಡೋದು. ನಾನು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, VN ರಾವ್ ಅವರು ಸಂವಿಧಾನ ರಚನಾ ಸಮಿತಿಯ ಚುನಾವಣೆ ಸದಸ್ಯರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಚುನಾಯಿತ ಸದಸ್ಯರು. ಬಂಗಾಳದಿಂದ ಆಯ್ಕೆಯಾಗಿ ಬಂದರು ಸಂವಿಧಾನ ರಚನೆ ಸಭೆಗೆ. ಅವರನ್ನು ಯಾರೂ ಕೂಡ ನಾಮಿನೇಟ್ ಮಾಡಲಿಲ್ಲ. VN ರಾವ್ ಅವರನ್ನ ಅವರು ಯಾವುದೇ ಚುನಾಯಿತ ಸದಸ್ಯರಲ್ಲದೇ ಇದ್ದರೂ ಕೂಡ ಅವಾಗಿನ ವೈಸ್ರಾಯ್ ಆಗಿರ್ತಕ್ಕಂಥ ಬ್ರಿಟಿಷ್ ಇಂಡಿಯಾದ
ವೈಸ್ರಾಯ್ ಆಗಿರ್ತಕ್ಕಂಥ 1946ರಲ್ಲಿ ವೆವೆಲ್ ಅಂತಕ್ಕಂಥವ್ರು ಅವರನ್ನು ಏನಂತ ನಾಮನಿರ್ದೇಶನ ಮಾಡೋ ಅಡ್ವೈಸರಿ ಕಮಿಟಿಗೆ ಒಬ್ಬ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದ್ರು. ನಿಮಗೆಲ್ಲ ಇದು ಇತಿಹಾಸ ಮತ್ತು ದಾಖಲೆಗಳಿರ್ತಕ್ಕಂಥದ್ದು. ಬ್ರಿಟಿಷ್ ವೈಸ್ರಾಯ್ ಆಗಿನ ಕಾಲ 1946ರಲ್ಲಿ ಇವರನ್ನು ಅಡ್ವೈಸರಿ ಕಮಿಟಿಗೆ ನೇಮಕ ಮಾಡಿದ್ರು. ಯಾರನ್ನ? ಬಿ ಎನ್ ರಾವ್ ಅವರು. ಬಿ ಎನ್ ರಾವ್ ಅವರ ಕೆಲಸ ಕೇವಲ ಒಬ್ಬ ಕ್ಲರ್ಕ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು, ಟೈಪ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಅಲ್ಲಿ ಆ ಸಮಿತಿ ಸಭೆಯಲ್ಲಿ. ಆಮೇಲೆ ಅಲ್ಲಿ ಸುಮಾರು 288 ಮೊದಲನೇದಾಗಿ ಸದಸ್ಯರು ಚುನಾಯಿತರು. ತಮಗೆಲ್ಲ ಗೊತ್ತಿದೆ ಇಡೀ ಸಂವಿಧಾನ ರಚನಾ ಸಮಿತಿಗೆ. ಆಮೇಲೆ ಮುಂದೆ ಅದು 299 ಸದಸ್ಯರು ಅಲ್ಲೇ ಆಯ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಬಂತು. ಈ 299ರಲ್ಲಿ 7 ಮಂದಿ ಸಮಿತಿಯನ್ನು ಮಾಡ್ತಾರೆ. ಸಂವಿಧಾನ ರಚನಾ ಸಮಿತಿ ಮುಖ್ಯವಾಗಿ ಕರಡು ಸಮಿತಿಗೆ 7 ಜನರನ್ನ ಸದಸ್ಯರನ್ನಾಗಿ ಮಾಡ್ತಾರೆ. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೇರ್ಮನ್ರಾಗಿ ಆಯ್ಕೆ ಆಗ್ತಾರೆ. ತಮಗೆಲ್ಲ ಇದನ್ನು ಈ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ 7 ಮಂದಿಯಲ್ಲಿ ಯಾರು ಕೂಡ ಎಲ್ಲಿಯೂ ಕೂಡ ಬಿ ಎನ್ ರಾವ್ ಹೆಸರಿಲ್ಲ. 299ರಲ್ಲಿ ಆಯ್ಕೆ ಆದಂಥವರಲ್ಲಿ ಕೂಡ ಬಿ ಎನ್ ರಾವ್ ಇಲ್ಲ. ಈಸ್ ಎ ನಾಮಿನೇಟೆಡ್ ಪರ್ಸನ್ ಫಾರ್ ದ ಅಡ್ವೈಸರಿ ಕಮಿಟಿ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ. ಇದಕ್ಕೆ ಮಾತ್ರ ಸೀಮಿತವಾಗಿ ಕ್ಲರ್ಕಲ್ ಕೆಲಸ ಮಾಡಿದ್ರು. ಇಂಥವರನ್ನ ಜಾತಿವಾದಿಗಳು, ಮನುಸ್ಮೃತಿಯನ್ನು ಹೋಗ್ತಕ್ಕಂಥವ್ರು, ಬ್ರಾಹ್ಮಣಶಾಹಿಗಳು, ಬ್ರಾಹ್ಮಣಶಾಹಿಗಳು, ಬ್ರಾಹ್ಮಣತ್ವ ಒಪ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರನ್ನ ಇತಿಹಾಸದಿಂದ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ಬರಲಿಲ್ಲ ಅಂತೇಳಿ ಮುಂದಿನ ಪೀಳಿಗೆಗೆ ಹೇಳ್ತಕ್ಕಂಥ ಒಂದು ದುಷ್ಟ ಹುನ್ನಾರ ಈ ದೇಶದಲ್ಲಿ ಇವತ್ತು ನಡೆದಿದೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದು 7 ಜನರಲ್ಲಿ ಒಬ್ಬರು ತೀರಿ ಹೋಗ್ತಾ ಇದ್ದಾರೆ. ಕೇತನ್ ಅಂತ DP ಕೇತನ್, ಮಿತ್ತಲ್ BL ಮಿತ್ತಲ್ ರಾಜೀನಾಮೆ ಕೊಡ್ತಾರೆ. ಇವರು ಕೇತನ್ ತೀರಿ ಹೋಗ್ತಾ ಇದ್ದಾರೆ. ಆಮೇಲೆ ಕೃಷ್ಣಮಾಚಾರ್ಯ ಅಯ್ಯಂಗಾರ ಆರಾಮಿದ್ದಾನೆ, ಅಜಾಲಿಯಿಂದ ಬಳಲ್ತಾ ಇರ್ತಾರೆ. ಅವರು ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಟಾಪ್ ಕಮಿಟಿಗೆ ಬರ್ತಾ ಇರಲಿಲ್ಲ. ಆದರೆ ಏಕೈಕ ಜವಾಬ್ದಾರಿ ಈ ರಚನಾ ಸಭೆಗೆ ಯಾರಾದರೂ ನಿರ್ವಹಿಸಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು 2 ವರ್ಷ 11 ತಿಂಗಳು 17 ದಿವಸ ಸುದೀರ್ಘವಾಗಿ ಕಾಲ ತೆಗೆದುಕೊಂಡಿರ್ತಕ್ಕಂಥ ಸಂವಿಧಾನ ರಚನಾ ಸಭೆ 2 ವರ್ಷ 11 ತಿಂಗಳು 17 ದಿವಸ ಸುದೀರ್ಘವಾಗಿರ್ತಕ್ಕಂಥ ಕಾಲಾವಕಾಶ ತೆಗೆದುಕೊಂಡಿರ್ತಕ್ಕಂಥದ್ದು. ಏನು 390 ಆರ್ಟಿಕಲ್ ಸೇರಿದೆ, ಶೆಡ್ಯೂಲ್ ಸೇರಿದೆ, ಪ್ರತಿಯೊಂದರ ಬಗ್ಗೆನೂ ಎಲ್ಲ ಪ್ರಶ್ನೆಗಳಿಗೆ ಡಿಬೇಟ್ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ 299 ಜನ ಏನು ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ, ಅವರಿಗೆ ಇರ್ತಕ್ಕಂಥ ಆತಂಕಗಳಿಗೆ ನಿವಾರಣೆ ಮಾಡಿ ಸಮಂಜಸ ಉತ್ತರ ಕೊಟ್ಟು ಆ ಕರಡು ಸಮಿತಿಯನ್ನು ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಇತಿಹಾಸವನ್ನು ನಾವು ತಿಳ್ಕೋಬೇಕಾಗ್ತದೆ. BJP ಅವ್ರಿಗೆ, RSS ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನೀವು ಸಂವಿಧಾನ ರಚನಾ ಸಮಿತಿಯ ಕರಡನ್ನು ಓದಬೇಕು. ಅದರಲ್ಲಿ ಯಾರು ನಾಯಕ, ಸಂವಿಧಾನ ಕರ್ತರು ಯಾರು ಅಂತಕ್ಕಂಥದ್ದು ಕೂಡ ಸ್ಪಷ್ಟನೆ ಆಗ್ತಾ ಇದೆ. ಇದನ್ನು ಬಿಟ್ಟು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೇವೆ, ಸಂವಿಧಾನ ಸೆಕ್ಯುಲರ್ ಮತ್ತು ಏನು ಸಮಾಜವಾದ ಪದ ಇದೆ ಅದನ್ನು ತೆಗಿಬೇಕು. ಪದ ಕೆಟ್ಟ ಪದ. ಯಾವಾಗ 1942ರಲ್ಲಿ ಸಂವಿಧಾನದ 42ನೇ ಕಲ್ಮನ್ನು ಇಂದಿರಾ ಗಾಂಧಿ ಅವರು ತಿದ್ದುಪಡಿ ಮಾಡಿ ಈ 2 ವಿಚಾರಗಳನ್ನು ಸೇರಿಸಿದ್ರು. ಇದಕ್ಕೆ ಕಾರಣ ಇದೆ. ಏನು ಕಾರಣ ಅಂದರೆ ಅವಾಗಿನ RSSನವರು, ಜನಸಂಘದವರು ಪ್ರತಿಯೊಂದು ಸಂದರ್ಭದಲ್ಲಿ ಜಾತ್ಯತೀತವಾದಕ್ಕೆ ಪ್ರಹಾರವನ್ನು ಮಾಡ್ತಾ ಇದ್ರು, ಟೀಕೆಯನ್ನು ಮಾಡ್ತಾ ಇದ್ರು, ಸಮಾಜವಾದ ಸಿದ್ಧಾಂತಗಳಿಗೆ ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು 42ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮುಖಾಂತರ 1976ರಲ್ಲಿ ಈ ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸ್ತಾ ಇದ್ರು. ಅಂದರೆ ಜಾತಿಗಳು ಇರಬಾರ್ದು ಅನ್ನೋದು ತಪ್ಪಲ್ಲ. ಈ ದೇಶದಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ಸಂಕೇತ ಜಾತಿ ಆಗ್ತದೆ. ಅಂದರೆ ಯಾರು ಮೇಲಲ್ಲ ಕೀಳಲ್ಲ ಅಂತಕ್ಕಂಥ ಸಂದೇಶ ಆಗ್ತಕ್ಕಂಥಗಳ ಮೇಲೆ ಸಮಗ್ರ ಜನತೆಯ ಅಧಿಕಾರ ಇರಬೇಕು.
ಸಮಾಜವಾದ ಸಿದ್ಧಾಂತ ಏನು? ಅದು ಇಡೀ ದೇಶದ ಎಲ್ಲ ಜನ ಈ ಸಂಪತ್ತಿಗೆ ಒಡೆಯರಾಗಬೇಕು, ಎಲ್ಲ ಅಧಿಕಾರವನ್ನು ಸಮಾನವಾಗಿ ಹಂಚಿ ಹೋಗ್ಬೇಕು ಅನ್ನೋದು ಒಂದು ತಾತ್ವಿಕ ನಿಲುವೇನಿದೆ. ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಅವ್ರಿಗೆ ಇಡೀ ಸಮಸ್ತ ದೇಶದ ಜನರಿಗೆ ಸಂಪತ್ತಿನ ಮೇಲೆ ಅಧಿಕಾರ ಇರಬಾರ್ದು, ಎಲ್ಲ ಅಧಿಕಾರಗಳು ಬಡವರ ಮಧ್ಯೆ ಹಂಚಿಕೆ ಆಗಬಾರ್ದು, ಹಿಂದುಳಿದವರಿಗೆ ಹಂಚಿಕೆ ಆಗಬಾರ್ದು, ಬಡವರಿಗೆ ಹಂಚಿಕೆ ಆಗಬಾರ್ದು ಅಂತಕ್ಕಂಥ ಒಂದು ಹುನ್ನಾರ ಇದರಲ್ಲಿದೆ. ಅದಕ್ಕಾಗಿ ನಾನು ಬಿಜೆಪಿಯಲ್ಲಿ ಇರ್ತಕ್ಕಂಥ ದಲಿತ ನಾಯಕರಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಿಮಗೇನಾದರೂ ಕಿಂಚಿತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ವಿಶ್ವಾಸ ಇದ್ದರೆ, ಭರವಸೆ ಇದ್ದರೆ, ಸಂವಿಧಾನದಲ್ಲಿ ನಂಬಿಕೆ ಇದ್ದರೆ ಅಂತ ಪಕ್ಷದಲ್ಲಿ ಒಂದು ಕ್ಷಣ ಕೂಡ ತಾವು ಇರಬಾರ್ದು ಅಂತ ಹೇಳಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇವೆ. ಇಲ್ಲಿ ಒಂದು ದುರಂತವನ್ನು ನಾವು ಕಾಣ್ತಾ ಇದ್ದೇವೆ. ಸಂವಿಧಾನ ಉಳಿಸಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು, ಬಡವರಿಗೆ ದುರ್ಬಲ ವರ್ಗಕ್ಕೆ ನ್ಯಾಯ ಸಿಗಬೇಕಂತಕ್ಕ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಏಕ ವ್ಯಕ್ತಿಯಾಗಿ ಪಾಪ ಒಬ್ಬರೇ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಟೀಕೆಗೂ ಕೂಡ ಗುರಿಯಾಗ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಅದ್ರ ಬಗ್ಗೆ ಮಾತನಾಡ್ತಾರೆ, ಅದ್ರ ಬಿಟ್ಟರೆ ಖರ್ಗೆ ಸಾಹೇಬರು ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಇಡೀ ದೇಶದಲ್ಲಿ ಹೇಳ್ತೀನಿ ನಾನು, ರಾಜ್ಯದಲ್ಲ ಇಡೀ ದೇಶದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು, ಅಧಿಕಾರ ಪಡೆದಿರ್ತಕ್ಕಂಥವ್ರು, ಸಂಪತ್ತನ್ನು ಮಾಡಿಕೊಂಡಿರ್ತಕ್ಕಂಥವ್ರು, ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಕೂಡ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೆನ್ನೇರಬೇಕಾಗಿ ನಿಂತು ಈ ಒಂದು ಹೋರಾಟದಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ಕೊಡಬೇಕು, ಬಹಿರಂಗವಾಗಿ ಹೊರಗಡೆ ಬರಬೇಕು, ಬಿಜೆಪಿ ಚಿಂತನೆಗಳನ್ನು ಬಹಿಷ್ಕಾರ ಮಾಡಬೇಕಂತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಬಿಜೆಪಿ ಅವರ ಈ ಒಂದು ಕೆಟ್ಟ ಹುನ್ನಾರ ಅಡಗಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೊಂದು ಭಾಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನಿಮಗೂ ಕೂಡ ಮಾಧ್ಯಮದವರಿಗೆ ಮುಕ್ತವಾಗಿ ನೀವೆಲ್ಲ ಹೇಳಲಿಕ್ಕೆ ಅಧಿಕಾರ ಏನಾದರೂ ಸಿಕ್ಕಿದ್ದೆ ಸಂವಿಧಾನ ಮುಖಾಂತರ ಕೂಡ ನೀವು ಸಿಕ್ಕಿದೆ. ನಿಮಗೂ ಕೂಡ ಈ ವಿಷಯದಲ್ಲಿ ನೀವು ದಯವಿಟ್ಟು ನಮ್ಮ ಒಂದು ವಿಚಾರಕ್ಕೆ ಬೆಂಬಲವನ್ನು ಕೊಡಬೇಕಂತ ಹೇಳಿ ನಿಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಇವತ್ತು ಏನು BJP ಹುನ್ನಾರವನ್ನು ನೀವು ದೇಶದ ಜನತೆಗೆ, ರಾಜ್ಯದ ಜನತೆಗೆ, ಜಿಲ್ಲೆಯ ಜನತೆಯೊಂದಿಗೆ ಜನರು ಇರಬೇಕು ಅಂತ ಹೇಳಿ ಮುಖ್ಯಮಂತ್ರಿಯಿಂದ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿ ನಾನು ವಿಚಾರವನ್ನು ಮುಗಿಸ್ತೇನೆ. ಏನಾದರೂ ತಾವು ಕೇಳೋದಿದ್ದರೆ ಕೇಳಬೇಕಂತ ಇರುವಂಥ ಮನುಷ್ಯರು ಸಾಕಷ್ಟು ಇದ್ದಾರೆ, ಕಾಂಗ್ರೆಸ್ನಲ್ಲಿ ಇದ್ದಾರೆ, ಒಪ್ಕೊಂಡಾರೆ, ಅವರೇನು ಮುಚ್ಚುಮರಿ ಇಲ್ಲ. ಅಂಥದ್ರಲ್ಲಿ ನೀವು ಕಾಂಗ್ರೆಸ್ಸಿಂದ ಹೊರಗೆ ಬರೆಯಿದ್ರೆ ಅಲ್ಲಿ ಹೆಂಗೆ ಬರಾಗ್ತದೆ? ಯಾರು? ರಾಹುಲ್ ಗಾಂಧಿ ಅವರೇ ಒಪ್ಕೊಂಡಾರೆ ಸ್ವತಃ. ನಮ್ಮದೇ ಕಾಂಗ್ರೆಸ್ ಪಕ್ಷದಲ್ಲಿ ಮನುವಾದಿ ವಿಚಾರಧಾರೆ ಇರುವಂಥ ಸಾಕಷ್ಟು ಜನ ಇದ್ದಾರೆ ಅನ್ನೋದು ಒಪ್ಕೊಂಡ ಮೇಲೆ ಅವ್ರು ಹೆಂಗೆ ಹೊರಗೆ ಬರ್ತಾರೆ? ಈಗ ನಾನು ಕೂಡ ರಾಹುಲ್ ಗಾಂಧಿ ಅವರು ಏನು ಹೇಳೋದಕ್ಕೆ ಸಹಮತ ವ್ಯಕ್ತಪಡಿದೆ. ಇವತ್ತು ಮನುವಾದಿ, ಜಾತಿವಾದಿ ಮನಸ್ಸು ಕಾಂಗ್ರೆಸ್ನಲ್ಲಿ ಅನೇಕ ಜನರಲ್ಲಿದೆ. ನಾನು ಬಹಿರಂಗಪಡಿಸಂಗಿಲ್ಲ. ಇಲ್ಲಿಯೂ ಕೂಡ ತುಳಿತಕ್ಕೊಳದಂತೆ ಜನರಿಗೆ ಅವ್ರು ಹಾಗೇ ಇರ್ಬೇಕಂತಕ್ಕಂಥ ಮನಸ್ಥಿತಿಯವರು ಕೂಡ ಅನೇಕ ಜನ ಅದಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಹಿಡಿಯೋದ್ರಲ್ಲಿ ಏನು ಅತಿಶಕ್ತಿ ಇಲ್ಲ. ನಾನು ವಿನಂತಿ ಮಾಡ್ತೇನೆ, ನಿಮಗೆಲ್ಲ ಈ ಪಕ್ಷ ಅಧಿಕಾರವನ್ನು ಕೊಟ್ಟಿದೆ, ಅಂತಸ್ತನ್ನು ಕೊಟ್ಟಿದೆ, ಆಸ್ತಿಯನ್ನು ಕೊಟ್ಟಿದೆ. ಇಂಥ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ನೀವು ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು ಒಬ್ಬರೇ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವನ್ನು ಒಪ್ಪಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ಸಮಗ್ರ ಕಾರ್ಯಕರ್ತರು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಕೂಡ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ಸಚಿವರು ಕೂಡ ನಿಮ್ಮ ಅಂಗಘಟಕಗಳು ಚುರುಕಾಗುವಂಥ ಎಲ್ಲ ಸೋಷಿಯಲ್ ಮೀಡಿಯಾಸ್ ಆಗಬೇಕು, ಎಲ್ಲ ಪಕ್ಷದ ಅಂಗಘಟಕಗಳನ್ನು ಹೊರತುಪಡಿಸಿ ಯಾವ ಘಟಕದವರು ಕೂಡ ಈ ಶಾಸಕರು ಸಚಿವರು ಅಭಿಪ್ರಾಯಗಳನ್ನು ಹಾಕೋದು ಅವರವರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಖಂಡನೆ ಇರಲ್ಲ. ಒಬ್ಬ ಹಲವರವರು ಮಾತಾಡಿಬಿಟ್ರೆ ಪಕ್ಷದ ಒಟ್ಟಾರೆ ನಿಲ್ಲುವಂತ ಈಗ ಅದೇ ಸಮಸ್ಯೆ ಆಗಿರ್ಬೋದು. ಈಗ ಈ ನಮ್ಮಲ್ಲಿರ್ತಕ್ಕಂಥ ಸಂಕುಚ ಭಾವನೆಗಳೇನು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಿಂದ ಹೊರಗೆ ಬಂದಾಗ ಮಾತ್ರ ಈ ಪಕ್ಷಕ್ಕೂ ಭವಿಷ್ಯ ಇದೆ, ರಾಷ್ಟ್ರಕ್ಕೂ ಕೂಡ ಭವಿಷ್ಯ ಇದೆ. ಇಲ್ಲದೇ ಇದ್ದರೆ ಬಹುಶಃ ನಾವು ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಾವು ಈ ಜಾತಿವಾದಿಗಳಿಗೆ, ಸಂವಿಧಾನ ವಿರೋಧ ಶಕ್ತಿಗಳಿಗೆ ಆಹುತಿ ಆಗ್ತಕ್ಕಂಥ ಕಾಲ ದೂರಿಲ್ಲ ಅಂತ ಹೇಳಿ ನಾನು ಅಸಹಾಯಕನಾಗಿ ಹೇಳಬೇಕಾಗ್ತದೆ. ಇದೇ ಪ್ರಶ್ನೆ ರಮೇಶ್ ಜಿಗಡಿ MP ಅವರು ಕೇಳಿದ ನಿಲುವು ಏನಂದ್ರೆ ಅವರ ಒಂದು ಸ್ಪಷ್ಟ
ನೀವು ಬಂದಿಲ್ಲ, ಅವ್ರು ಯಾವುದೂ ಸ್ಪಷ್ಟತೆ ಹೇಳಿಲ್ಲ. ನೋಡ್ರಿ, ರಮೇಶ್ ಜಿಗಜಿಣಗಿ ಅವರಿಗೆ ನೀವು ನಾನು ಎಲ್ಲಿ ತಿಳ್ಕೊಂಡಿದ್ದೆ ಅವರ ಜನ್ಮ ದಿವಸ ಅಂತೇಳಿ ಮೊದಲನೇದಾಗಿ ಅವರ ಹುಟ್ಟುಹಬ್ಬಕ್ಕೆ ನಿಮ್ಮ ಮುಖಾಂತರ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಎರಡನೇದಾಗಿ ರಮೇಶ್ ಜಿಗಜಿಣಗಿ ಅವರು ಯಾವುದೇ ತಾತ್ವಿಕ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಕ್ಕೆ ಬಂದವರಲ್ಲ. ಅವಕಾಶವಾದ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಂಥವರು. ಅವಕಾಶವಾದ ರಾಜಕಾರಣಗಳಿಗೆ ಸಂವಿಧಾನ ಆಗಲಿ, ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಾಗಲಿ, ಸಮಾಜವಾಗಲಿ, ಜಾತ್ಯತೀತ ವ್ಯವಸ್ಥೆ ಆಗಲಿ ಅದ್ರ ಬಗ್ಗೆ ನಂಬಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ. ಬಿಜೆಪಿ ಅವರೇ ಪ್ರೆಸ್ ಮೀಟ್ ಹಾಂ, ಇವೆರಡು ಪದಗಳು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇದು ಸಂವಿಧಾನ. ಈಗ ನಾನು ಹೇಳಿದ್ರೆ ನೀವು ಕೇಳೋ ಪ್ರಶ್ನೆ ಮೊದಲನೇ ಹೇಳಿದ್ರೆ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಚರ್ಚೆ ಆಗಿತ್ತು. ಆ ಡಿಬೇಟ್ನಲ್ಲಿ ಏನು 1946 ಪೂರ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಕರಡು ಸಮಿತಿಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ, ಅದನ್ನು ಯಾವುದೇ ಕಾರಣಕ್ಕಾಗಿ ಅದನ್ನು ಬಿಟ್ಟರು ಆ ಕಾಲದಲ್ಲಿ. ಆದರೆ ಮುಂದೆ ಇವರು ಜಾತ್ಯತೀತ ವ್ಯವಸ್ಥೆ ಮೇಲೆ, ಸಮಾಜವಾದಿ ಸಿದ್ಧಾಂತಗಳ ಮೇಲೆ ಜನಸಂಘದವರು ಪದೇ ಪದೇ ಹಲ್ಲೆ ಮಾಡ್ತಾಯಿದ್ರು ದೇಶದಲ್ಲಿ. ಇವರನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂವಿಧಾನದ 1942ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ 42 ಅಮೆಂಡ್ಮೆಂಟ್ಸ್ ಮಾಡೋದ್ರ ಮುಖಾಂತರ 1976ರಲ್ಲಿ ಇಂದಿರಾ ಗಾಂಧಿಯವರು ಇದನ್ನು ಅಳವಡಿಸೋದು ಸಂವಿಧಾನದ ಈ ಒಂದು ಪಾರ್ಲಿಮೆಂಟಿನ ಅನುಮತಿಯೊಂದಿಗೆ. ಮತ್ತು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶಕ್ಕೆ ಆತಂಕಕಾರಿಯಾಗಿರ್ತಕ್ಕಂಥ ಪದಗಳಲ್ಲ, ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಪದಗಳು ಸಮಾಜವಾದಿ ಮತ್ತು ಜಾತ್ಯತೀತ ಅಂತಕ್ಕಂಥದ್ದು. ಅವರು ಪದಗಳ ಬಗ್ಗೆ ಆಕ್ಷೇಪ ಇಲ್ಲ, ಆ ಸಂದರ್ಭ ಸರಿ ಇರಲಿಲ್ಲ. ಮುರುಗಿಸಿದ್ರು, ಅದರ ಫೋರ್ಸ್ಫುಲಿ ಒಳಗೆ ಹಾಕಿದ್ರು, ಡೆಮೊಕ್ರೆಟಿಕ್ ಆಗಿ ಮಾಡಿಲ್ಲ. ನೋಡಿ, ಈಗ ಸದನದಲ್ಲಿ ಚರ್ಚೆ ಆಗದೇನೆ 11 ವರ್ಷಗಳ ಈ ದೀರ್ಘಾವಧಿ ಮೋದಿಯವರ ಕಾಲದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಬೇಕಂದ್ರೆ ನಾನು ಇನ್ನೊಮ್ಮೆ ಅವ್ರು ಏನಾದರೂ ಇದಕ್ಕೆ ಪ್ರಶ್ನೆ ಮಾಡಿದ್ರೆ ಬಹಿರಂಗ ಜಡ್ಜಿನವ್ರು ಚರ್ಚೆಗೆ ಬರ್ತೀನಿ, ನಾನು ಕೂಡ ಚರ್ಚೆಗೆ ಬರ್ತೀನಿ, ಚರ್ಚೆ ಆಗುತ್ತೆ ಬಹಿರಂಗ ಬರ್ತೀನಿ. ಅವರು ಅದು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ, ಇದು ಅದು ವಿರೋಧ ಪಡಿಸೋದು ಜನರ ಚರ್ಚೆ ಆಗಲಿ, ಶಬ್ದ ಇರಬೇಕು ಇರಬಾರ್ದು ಅಂತ ಜನರಲ್ಲಿ ಸಾರ್ವಜನಿಕ ಯಾರು ವಿರೋಧ ಮಾಡಿರಲ್ಲ. ಅವ್ರು ಹೇಳೋದು ಇವತ್ತಿಗೂ ಕೂಡ ಜನಸಂಘ ಮತ್ತು RSS ಅವ್ರನ್ನ ಬಿಟ್ಟರೆ ಈ ಪದಗಳ ಬಗ್ಗೆ ದೇಶದಲ್ಲಿರ್ತಕ್ಕಂಥ ಪ್ರತಿಶತ 90% ಜನಸಂಖ್ಯೆ ಎಲ್ಲಿ ಕೂಡ ವಿರೋಧಿಲ್ಲ. ಸಂವಿಧಾನಕ್ಕೆ ಯಾರಾದರೂ ವಿರೋಧ ಮಾಡಿದ್ರೆ ಬಿಜೆಪಿ ಅವರೇ. ಈಗ ನಿಮ್ಗೆ ಗೊತ್ತಿದೆ, ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡ ಮೇಲೆ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಯಾರು ಸುಟ್ಟರು? ಅಂದರೆ ಇಡೀ ಸಮಗ್ರ ಸಂವಿಧಾನನೇ ಜನ ವಿರೋಧಿ ಆಗಿತ್ತ? ಯಾಕೆ ಸುಟ್ಟರು ಅವರು ಅದನ್ನು ಪ್ರಶ್ನೆ ಮಾಡ್ಬೇಕಲ್ಲ. ಏನೇ ಹೇಳಿ ಅವ್ರದ್ದೊಂದು ರಾಜಕಾರಣ ಹಿಂದುತ್ವದ ಇರಲಿ ಅದೊಂದು ಕಡೆ, ಆ ಕಾರಣಕ್ಕಾಗಿ ಅವ್ರು ಮಾತಾಡ್ತಾರೆ. ನಾವು ಮಾತನಾಡ್ತಕ್ಕಂಥದ್ದು ಸಮಗ್ರ ಭಾರತ ದೇಶದ ಭವಿಷ್ಯದ ದೃಷ್ಟಿಯಿಂದ, ಸಮಗ್ರ ಬಡವರ ಹಿತದೃಷ್ಟಿಯಿಂದ ಈಗ ನಾವು ಹೇಳ್ತಕ್ಕಂಥ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇದು ಹೆಂಗೆ ಮುಂದುವರಿಸ್ತಾರೆ ಅಂದರೆ ಇದು ನೀವೇ ನಿಲ್ಲುವುದಲ್ಲ. ಈಗ ನೋಡಿ, ಈಗ ನಾನು ವಿನಂತಿಯನ್ನು ಮಾಡೋದು, ನನ್ನಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ವಿನಂತಿಯನ್ನು ಮಾಡಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಭಾಳ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು. ಆಮೇಲೆ ಏನು ಈ ಸಂವಿಧಾನದಲ್ಲಿ ನಂಬಿಕೊಂಡಿರ್ತಕ್ಕಂಥ ಏನು ಮಿತ್ರ ಪಕ್ಷಗಳದಾವ, ಇವತ್ತು TMC ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳದ, ಲಾಲು ಪ್ರಸಾದ್ ಯಾದವ್ ಪಕ್ಷ ಆಗಿರ್ಬೋದು, ಸಮಾಜವಾದಿ ಪಕ್ಷ ಆಗಿರ್ಬೋದು, ಇಲ್ಲಿ ಕೇರಳದಲ್ಲಿ ಆಗಿರ್ಬೋದು, ಇಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇವತ್ತು ಇದಕ್ಕೆ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ. ಆಮೇಲೆ ಇವತ್ತೇನು ಈಗ ಈ ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಸಪೋರ್ಟ್ ಮಾಡಿರ್ತಕ್ಕಂಥ ನಿತೀಶ್ ಕುಮಾರ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅವರು ಕೂಡ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು. ಬಟ್ ಇವತ್ತು ಈ ದತ್ತಾತ್ರೇಯ ಹೊಂಬಾಳೆ ಸ್ಟೇಟ್ಮೆಂಟಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನೋಡ್ಬೇಕು. ಯಾಕಂದ್ರೆ ಅವರ ಒಂದು ಸಂವಿಧಾನಿಕ ಬದ್ಧತೆ ವಿಚಾರ ಈಗ ಗೊತ್ತಾಗ್ತದೆ. ಸರಿ, ನಾನು ಯಾರು BJP RSS
ಇರ್ತಕ್ಕಂಥ ಜಾತಿ ವಿರೋಧಿ ಜಾತಿ ವ್ಯವಸ್ಥೆ ವಿರೋಧಿ ಮನೋಭಾವಗಳು ಸಮಾಜವಾದ ಸಂಕುಚಿತ ಮನೋಭಾವ ಒಪ್ಪತ್ತಿಲ್ಲ ನಾನು. ಯಾಕೆ ನೀವು ಬಿಟ್ಟು ಬರಬಾರ್ದು? ಯಾಕೆ ಆ ಅದೇ ಮನಸ್ಥಿತಿ ಅದನ್ನೇ ವಿನಂತಿಯನ್ನು ಮಾಡಿದ್ದು ನಾನು. ಈಗ ವಿನಂತಿ ಮಾಡೋದ್ರ ಜೊತೆಗೆ ಅಂತ ಮನಸ್ಥಿತಿಗಳ ವಿರುದ್ಧ ಅವ್ರು ಸರಿ ಹೋಗದೆ ಇದ್ರೆ ನೀವು ಯಾಕೆ ದಲಿತ ನಾಯಕರು ಅಥವಾ ಹಿಂದುಳಿದ ನಾಯಕರು ಅಲ್ಪಸಂಖ್ಯಾತರ ನಾಯಕರು ಅಥವಾ ಯಾರು ಸಮಾನತೆ ಸಮಾಜವಾದ ಬಯಸ್ತವರು ಯಾಕೆ ಪಾರ್ಟಿ ಬಿಟ್ಟು ಬರಬಾರ್ದು? ಈಗ ಆ ಪ್ರಯೋಗ ಆಗ್ತಾ ಇದೆ ಒಂದೊಂದು ದೃಷ್ಟಿಕೋನದಿಂದ. ಇವತ್ತು ನಮಗೆಲ್ಲ ಗೊತ್ತಿದೆ, ಮಧ್ಯಪ್ರದೇಶದಲ್ಲಿ ಇವತ್ತು ಹೈಕೋರ್ಟ್ ಮುಂದೆ ಅಂಬೇಡ್ಕರ್ ಅವರ ಪ್ರತಿಮೆ ನಿಲ್ಲಿಸಬಾರ್ದು ಅಂತಕ್ಕಂಥ ವಿವಾದ ಇವತ್ತು ನಮ್ಮ ಎದುರಿಗಿದೆ. ಇವತ್ತು ಅಲ್ಲಿ ಹೈಕೋರ್ಟ್ನಲ್ಲಿರ್ತಕ್ಕಂಥ ಸುಮಾರು ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ದಲಿತರಾಗಿರ್ಬೋದು, ಎಸ್ ಟಿಗಳಾಗಿರ್ಬೋದು, ಎಲ್ಲ ಒಂದು ಕಡೆ ನಿಂತಿದ್ದಾರೆ. ಸುಮಾರು 80ರಷ್ಟು ಜನ ವಕೀಲರು ಒಟ್ಟಿಗೆ ನಿಂತಿದ್ದಾರೆ. 20ರಷ್ಟು ಜನ ವಕೀಲರು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಬಾರ್ದು ಅಂತೇಳಿ ಒಂದು ಕಡೆ ನಿಂತಿದ್ದಾರೆ. ಅಂದರೆ ದೇಶ ಇದೇ ರೀತಿ ಇದೆ, ದೇಶದ ವಿಚಾರಗಳು ಇದೇ ರೀತಿ ಇದೆ. ನನ್ನ ವಿನಂತಿ, ಕಾಂಗ್ರೆಸ್ನವರು ನೀವು ಸುಮ್ಮನೆ ಇದ್ರೆ ನಾವು ಅವರ ಷಡ್ಯಂತ್ರಕ್ಕೆ ಬಲಿ ಆಗ್ತಕ್ಕಂಥ ದಿವಸ ದೂರಿಲ್ಲ ಅಂತಕ್ಕಂಥ ಆತಂಕವನ್ನು ಕೂಡ ನಾನು ವ್ಯಕ್ತ ಮಾಡಿದ್ದೀನಿ. ವಿನಂತಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್.